ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತಿನ ಒಂದು ವಿಡಿಯೋದಲ್ಲಿ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಆಧಾರಿತ ಎಸ್ಸೆ1 ಪರೀಕ್ಷೆ ಅಂದ್ರೆ ಸಂಕಲನಾತ್ಮಕ ಒಂದು ಪರೀಕ್ಷೆಯ ಒಂದು ಮಾದರಿ ಪ್ರಶ್ನೆ ಪತ್ರಿಕೆನ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇರ್ತೀವಿ. ಅರ್ಧವಾರ್ಷಿಕ ಪರೀಕ್ಷೆ 2025 ಅಥವಾ ಸಂಕಲನಾತ್ಮಕ ಪರೀಕ್ಷೆ ಎಸ್ಸೆ1 ಪರೀಕ್ಷೆ ಅಂದ್ರೆ ನಾವು ಪ್ರತಿಯೊಂದು ಮೊದಲನೇ ಸೆಮಿಸ್ಟರ್ ಅಲ್ಲಿ ಒಂದನೇ ಸಂಕಲನಾತ್ಮಕ ಮತ್ತು ವಾರ್ಷಿಕ ಅರ್ಧವಾರ್ಷಿಕ ಮತ್ತು ವಾರ್ಷಿಕ ಪರೀಕ್ಷೆಗಳನ್ನು ತೆಗೆದುಕೊಳ್ತೀವಲ್ಲ, ಹಾಗೆ ಈಗ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನಾವು ತೆಗೆದುಕೊಳ್ಳಬೇಕಾಗಿರ್ತಕ್ಕಂಥ ಎಸ್ಸೆ1 ಮಾದರಿ ಪ್ರಶ್ನೆ ಪತ್ರಿಕೆ ವಿಷಯ ಗಣಿತ, ತರಗತಿ 8ನೇ, ಸಮಯ 1 ಗಂಟೆ 30 ನಿಮಿಷ, ಅಂಕಗಳು 40. ಅಂದ್ರೆ 6ರಿಂದ 8ನೇ ತರಗತಿ ಇಲ್ಲಿ 40 ಅಂಕಗಳಿಗಾಗಿ ನಾವು ಎಸ್ಸೆ1 ಪ್ರಶ್ನೆ ಪತ್ರಿಕೆಯನ್ನ ತೆಗೆದುಕೊಂಡು ಪ್ರಶ್ನೆಗಳನ್ನು ತೆಗೆದುಕೊಂಡು ಪರೀಕ್ಷೆಯನ್ನು ನಡೆಸ್ತೀವಿ. ಅದೇ ರೀತಿ 9 ಮತ್ತು 10ನೇ ತರಗತಿಗೆ 80 ಅಂಕಗಳಿಗಾಗಿ ನಾವು ಅರ್ಧವಾರ್ಷಿಕ ಅಥವಾ ಎಸ್ಸೆ1 ಪರೀಕ್ಷೆಯನ್ನು ನಡೆಸ್ತೀವಿ. ಹೀಗಾಗಿ ಇದು 8ನೇ ತರಗತಿ ಇರುವುದರಿಂದ 40 ಅಂಕಗಳಿಗಾಗಿ ಒಂದು ಅರ್ಧವಾರ್ಷಿಕ ಅಥವಾ ಎಸ್ಸೆ1 ಪ್ರಶ್ನೆ ಪತ್ರಿಕೆಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ಸಂಖ್ಯೆ 1. ಇಲ್ಲಿ 4 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 4 ಅಂಕಗಳು. ಬಹು ಆಯ್ಕೆ ಪ್ರಶ್ನೆಗಳಿದ್ದು ಅವುಗಳನ್ನ ಸೂಕ್ತವಾದ ಉತ್ತರಗಳನ್ನ ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಉತ್ತರಗಳನ್ನ ಬರೀತಕ್ಕಂಥದ್ದು. 1ನೇ ಪ್ರಶ್ನೆ, ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತಾಂಶವು 1, 0, -1, 1/2. 2ನೇದು, ಒಂದು ರೇಖಾತ್ಮಕ ಸಮೀಕರಣದಲ್ಲಿರುವ ಚರಾಕ್ಷರದ ಅತಿ ಹೆಚ್ಚಿನ ಘಾತವು 0, 1, 2, 3. 4 ಆಪ್ಷನ್ಗಳಿವೆ. ಸೂಕ್ತವಾದ ಉತ್ತರವನ್ನು ಆಯ್ಕೆ ಮಾಡಿ ಕ್ರಮಾಕ್ಷರದೊಡನೆ ಬರೆಯುವಂಥದ್ದು. 3ನೇದು, 7 ಬಾಹುಗಳಿಂದ ಉಂಟಾದ ಬಹುಭುಜವು ಷಡ್ಭುಜ, ಅಷ್ಟಭುಜ, ಸಪ್ತಭುಜ, ದಶಭುಜ. 4ನೇದು, ದತ್ತಾಂಶಗಳನ್ನು ಹೋಲಿಸಲು ಉಪಯೋಗಿಸುವ ನಕ್ಷೆಯು ಸ್ತಂಭ ನಕ್ಷೆ, ಬಿದ ಚಿತ್ರ ನಕ್ಷೆ, ಸಿದ ಪೈ ನಕ್ಷೆ, ಡಿದು ಜೋಡಿ ಸ್ತಂಭ ನಕ್ಷೆ. ಇನ್ನ ಪ್ರಶ್ನೆ 2ಅನ್ನ ನೋಡೋಣ. ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲೂ ಕೂಡ 4 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 4 ಅಂಕಗಳು. ಪ್ರಶ್ನೆಗಳನ್ನ ನೋಡ್ತಾ ಬರೋಣ. 5ನೇ ಪ್ರಶ್ನೆ, ಅತ್ಯಂತ ಚಿಕ್ಕದಾದ ಪೂರ್ಣವರ್ಗ ಸಂಖ್ಯೆ ಯಾವುದು? 6ನೇ ಪ್ರಶ್ನೆ, 1ರಿಂದ 5ರವರೆಗಿನ ಘನ ಸಂಖ್ಯೆಗಳನ್ನ ಬರೆಯಿರಿ. 7ನೇ, ನಿಯಮಿತ ಬಹುಭುಜ ಎಂದರೇನು? 8ನೇದು, ಒಂದು ಕುಂದಿಲ್ಲದ ನಾಣ್ಯವನ್ನು ಒಮ್ಮೆ ಚಿಮ್ಮಿದಾಗ ಪಡೆಯುವ ಫಲಿತಾಂಶಗಳನ್ನ. ಇನ್ನ ಪ್ರಶ್ನೆ ಸಂಖ್ಯೆ 3, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. 4 ಅಂಕದ 2 ಪ್ರಶ್ನೆಗಳು, 2 ಅಂಕದ 4 ಪ್ರಶ್ನೆಗಳು. ಇಲ್ಲಿ ಒಟ್ಟು 4 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 2 ಅಂಕಗಳು, ಅಂದ್ರೆ ಒಟ್ಟು 8 ಅಂಕಗಳು. ಪ್ರಶ್ನೆ ಸಂಖ್ಯೆಗಳನ್ನು ನೋಡ್ತಾ ಹೋಗೋಣ. 9ನೇ ಪ್ರಶ್ನೆ, 512ರ ಘನಮೂಲವನ್ನು ಅವಿಭಾಜ್ಯ ಅಪವರ್ತನದಿಂದ ಕಂಡುಹಿಡಿಯಿರಿ. 10ನೇ ಪ್ರಶ್ನೆ, ಭಾಗಾಕಾರ ವಿಧಾನದಿಂದ 2003-4ರ ವರ್ಗಮೂಲವನ್ನ ಕಂಡುಹಿಡಿಯಿರಿ. 11ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಿತ್ರ ನಕ್ಷೆಯನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಒಂದು ಕಾರ್ ಅಂದ್ರೆ ಚಿತ್ರ, ಒಂದು ಕಾರಿನ ಚಿತ್ರ 100 ಕಾರುಗಳಿಗೆ ಸಮ. ಅರ್ಧ ಇರ್ತಕ್ಕಂಥ ಕಾರಿನ ಚಿತ್ರ 50 ಕಾರುಗಳಿಗೆ ಸಮ. ಇದು ಜುಲೈ ತಿಂಗಳಲ್ಲಿ ಉತ್ಪಾದನೆ ಆಗಿರ್ತಕ್ಕಂಥ, ಇದು ಆಗಸ್ಟ್, ಇದು ಸೆಪ್ಟೆಂಬರ್. ಪ್ರಶ್ನೆ ಏನಿದೆ ಅಂದ್ರೆ ಜುಲೈ ತಿಂಗಳಿನಲ್ಲಿ ತಯಾರಾದ ಕಾರುಗಳ ಸಂಖ್ಯೆ ಎಷ್ಟು ಅಂತ ಚಿತ್ರ ನಕ್ಷೆಯನ್ನು ನೋಡಿ ಉತ್ತರವನ್ನು ಬರೀಬೇಕು. ಯಾವ ತಿಂಗಳಲ್ಲಿ ಹೆಚ್ಚು ಕಾರುಗಳು ತಯಾರಾಗಿವೆ? 3 ತಿಂಗಳಲ್ಲಿ ಯಾವ ತಿಂಗಳಲ್ಲಿ ಹೆಚ್ಚು ಕಾರುಗಳು ಉತ್ಪಾದನೆಯನ್ನು ಮಾಡಿದ್ದಾರೆ ಅಂತಕ್ಕಂಥ ಉತ್ತರವನ್ನು ಬರೀತಕ್ಕಂಥದ್ದು. 12ನೇ ಪ್ರಶ್ನೆ, ಒಂದು ಸಮಾಂತರ ಚತುರ್ಭುಜದ ಒಂದು ಕೋನ 70 ಡಿಗ್ರಿ ಆದ್ರೆ ಉಳಿದ 3 ಕೋನಗಳ ಅಳತೆಗಳನ್ನ ಕಂಡುಹಿಡಿಯಿರಿ ಅಂತ. ಇನ್ನ ಪ್ರಶ್ನೆ ಸಂಖ್ಯೆ 4, ಇಲ್ಲಿ ಕೂಡ 4 ಪ್ರಶ್ನೆಗಳಿದ್ದು ಪ್ರತಿಯೊಂದಕ್ಕೂ 3 ಅಂಕಗಳು, ಅಂದ್ರೆ ಒಟ್ಟು 12 ಅಂಕಗಳು. 13ನೇ ಪ್ರಶ್ನೆ, 2 ಸಂಖ್ಯೆಗಳ ಮೊತ್ತವು 95 ಆಗಿದೆ. ಒಂದು ಸಂಖ್ಯೆಯು ಮತ್ತೊಂದು ಸಂಖ್ಯೆಗಿಂತ 15 ಹೆಚ್ಚಾಗಿದ್ರೆ ಆ ಸಂಖ್ಯೆಯನ್ನು ಕಂಡುಹಿಡಿಯಿರಿ. 14ನೇ ಪ್ರಶ್ನೆ, 3/7 ಪ್ಲಸ್ ಬ್ರಾಕೆಟ್ -6/11 ಬ್ರಾಕೆಟ್ ಕ್ಲೋಸ್ ಪ್ಲಸ್ ಬ್ರಾಕೆಟ್ -8/21 ಬ್ರಾಕೆಟ್ ಪ್ಲಸ್ 5/2 ಇದರ ಬೆಲೆಯನ್ನ ಕಂಡುಹಿಡಿಯಿರಿ. 15ನೇದು, ನಿಯಮಿತ ಬಹುಭುಜಾಕೃತಿ ಎಂದರೇನು? ಈ ಕೆಳಗಿನ ಬಾಹುಗಳನ್ನ ಹೊಂದಿರುವ ನಿಯಮಿತ ಬಹುಭುಜಗಳನ್ನು ಹೆಸರಿಸಿ. 3 ಬಾಹುಗಳು, 4 ಬಾಹುಗಳು, 6 ಬಾಹುಗಳ ಬಹುಭುಜಗಳ ಹೆಸರನ್ನ ಗುರುತಿಸ್ತಕ್ಕಂಥದ್ದು. 16ನೇ ಪ್ರಶ್ನೆ, ಕೆಳಗೆ ಕೊಟ್ಟಿರುವ ಚಕ್ರವನ್ನು ತಿರುಗಿಸಿದರೆ, ಅಂದ್ರೆ ಈ ಕಡೆ ಕೊಡಲಾಗಿದೆ ಚಕ್ರ, ಇದನ್ನ ತಿರುಗಿಸಿದರೆ ಹಸಿರು ಅಂದ್ರೆ ಗ್ರೀನ್, ಇದು ಜಿ ಅಂದ್ರೆ ಗ್ರೀನ್, ಆರ್ ಅಂದ್ರೆ ರೆಡ್. ಇಲ್ಲಿ 2 ಕಲರ್ ಇವೆ, ರೆಡ್ ಮತ್ತು ಗ್ರೀನ್. ಹಸಿರು ಖಂಡದ ಮೇಲೆ ಮುಳ್ಳು ನಿಲ್ಲುವ ಅಥವಾ ನಿಲ್ಲದಿರುವ ಫಲಿತಾಂಶಗಳೆಷ್ಟು? ಹಸಿರು ವಲಯ ಬರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ. ಹಸಿರು ಪಡೆದೇ ಇರುವ ಸಂಭವನೀಯತೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥ ಪ್ರಶ್ನೆ. ಇನ್ನು ಪ್ರಶ್ನೆ ಸಂಖ್ಯೆ 5, ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಇಲ್ಲಿ 3 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ 4 ಅಂಕ, ಒಟ್ಟು 12 ಅಂಕಗಳು. ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. 17ನೇ ಪ್ರಶ್ನೆ, ಅಂಚಿನ ಉದ್ದಗಳು 9 ಸೆಂಟಿಮೀಟರ್ ಮತ್ತು 10 ಸೆಂಟಿಮೀಟರ್ 2 ಲೋಹದ ಘನಗಳನ್ನು ಕರಗಿಸಿ ಒಂದು ದೊಡ್ಡ ಘನವನ್ನ ತಯಾರಿಸಲಾಗಿದೆ. ತಯಾರಿಸುವಾಗ 1 ಸೆಂಟಿಮೀಟರ್ ಕ್ಯೂಬ್ ನಷ್ಟು ಲೋಹ ವ್ಯಯವಾಗಿದೆ. ಈ ಕೆಳಗಿನವುಗಳನ್ನು ಕಂಡುಹಿಡಿಯಿರಿ.
ಪ್ರತಿ ಸಣ್ಣ ಘನಗಳ ಘನಫಲವನ್ನ ಕಂಡುಹಿಡಿಯಿರಿ, ದೊಡ್ಡ ಘನದ ಅಂಚಿನ ಉದ್ದವನ್ನ ಕಂಡುಹಿಡಿಯಿರಿ ಅಂತ. ಇನ್ನು 18ನೇ ಪ್ರಶ್ನೆ, ಮಗನ ವಯಸ್ಸು ಅವನ ತಂದೆಯ ವಯಸ್ಸಿನ 1/3 ಭಾಗ ಆಗಿದೆ. ತಂದೆಯ ವಯಸ್ಸು 48 ವರ್ಷವಾಗಿದ್ದು ಮಗನ ಈಗಿನ ವಯಸ್ಸನ್ನು ಕಂಡುಹಿಡಿಯಿರಿ. ಹಾಗೆಯೇ ಅವನ ತಂಗಿಯು ಇವನಿಗಿಂತ 2 ವರ್ಷ ಚಿಕ್ಕವಳಾಗಿದ್ದರೆ ಅವಳ ವಯಸ್ಸನ್ನ ಕಂಡುಹಿಡಿಯಿರಿ. ಇನ್ನು ಪ್ರಶ್ನೆ ಸಂಖ್ಯೆ 19, ಕೊನೆಯ ಪ್ರಶ್ನೆ. ಎ, ಬಿ ಮತ್ತು ಸಿ ಎಂಬ 3 ಭಾಗಲಬ್ಧ ಸಂಖ್ಯೆಗಳಲ್ಲಿ ಎ ಬೆಲೆ ಕೊಟ್ಟಿದ್ದಾರೆ, ಬಿ ಬೆಲೆ ಕೊಟ್ಟಿದ್ದಾರೆ, ಸಿ ಬೆಲೆ ಕೊಟ್ಟಿದ್ದಾರೆ. ಆದರೆ ಒಂದನೇದು ಎ ಪ್ಲಸ್ ಬ್ರಾಕೆಟ್ ಬಿ ಪ್ಲಸ್ ಸಿ ಬ್ರಾಕೆಟ್ ಕ್ಲೋಸ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಪ್ಲಸ್ ಸಿ. ಸಂಕಲದ ಸಹವರ್ತನ ಗುಣವನ್ನ ಪರೀಕ್ಷಿಸಿ, ಬೆಲೆಗಳನ್ನ ಆದೇಶಿಸಿ. ಇದು ಗುಣಾಕಾರದ ಸಹವರ್ತನೆ ಗುಣ, ಇವುಗಳನ್ನ ಪರೀಕ್ಷಿಸಿ ಅಂತ ಈ ಬೆಲೆಗಳನ್ನ ಇದರಲ್ಲಿ ಹಾಕಿ ಅವುಗಳನ್ನ ಪರೀಕ್ಷೆಯನ್ನು ಮಾಡ್ತಕ್ಕಂಥ. ಆದ್ಮೇಲೆ ಈ ರೀತಿಯಾಗಿ 6ರಿಂದ 10ನೇ ತರಗತಿವರೆಗಿನ SA1 ಮಾದರಿ ಪ್ರಶ್ನೆ ಪತ್ರಿಕೆಗಳ ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಅದು LBA ಆಧಾರವಾಗಿಟ್ಟುಕೊಂಡು ಮಾಡಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆಗಳಾಗಿದ್ದು, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈ ವಿಡಿಯೋ ನೋಡಿರುವ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.